ಲ್ಯಾಂಡಿಂಗ್ ವೇಳೆ ರನ್ವೇ ಪಕ್ಕದಲ್ಲಿದ್ದ ಅಗ್ನಿಶಾಮಕ ಟ್ರಕ್ಗೆ ವಿಮಾನ ಡಿಕ್ಕಿ ಹೊಡೆದಿದ್ದು ಭಾರೀ ಅನಾಹುತ ತಪ್ಪಿದೆ. ನ್ಯೂಯಾರ್ಕ್ನ ಲಾಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಿ ಈ ಘಟನೆಯಾಗಿದೆ. ಕೆನಡಾದ ಮ್ಯಾಂಟ್ರಿಯಾಲ್ನಿಂದ ಬರ್ತಾ ಇದ್ದ ಏರ್ ಕೆನಡಾ ಎಕ್ಸ್ಪ್ರೆಸ್ CRJ-900 ವಿಮಾನವು ರನ್ವೇ 4 ಇಲ್ಲಿ ಲ್ಯಾಂಡ್ ಆಗಿತ್ತು. ಈ ಸಂದರ್ಭದಲ್ಲಿ ಪ್ರತಿಕೂಲ ಹವಾಮಾನದ ಹಿನ್ನೆಲೆ ಅಗ್ನಿಶಾಮಕ ಟ್ರಕ್ಗೆ ವಿಮಾನ ಡಿಕ್ಕಿಯಾಗಿದೆ. ವಿಮಾನದಲ್ಲಿದ್ದ 60ಕ್ಕೂ ಹೆಚ್ಚು ಪ್ರಯಾಣಿಕರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಹೋಟೆಲ್ಗಳಿಗೆ ಈಗಾಗಲೇ 10,000 ಸಿಲಿಂಡರ್ ನೀಡೋದಕ್ಕೆ ತೀರ್ಮಾನಿಸಿದ್ದು, ಸಿಲಿಂಡರ್ ವಿತರಣೆಗೆ ರಾಜ್ಯ ಸರ್ಕಾರ ಹೊಸ ನಿಯಮ ಜಾರಿಗೆ ಮಾಡಿದೆ. ಇನ್ಮುಂದೆ GAIL ಜೊತೆಗೆ ನೋಂದಣಿಯಾಗಿದ್ದರಷ್ಟೇ ಗ್ಯಾಸ್ ವಿತರಣೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ನೋಂದಣಿ ಮಾಡಿಸದಿದ್ರೆ ವಾಣಿಜ್ಯ ಸಿಲಿಂಡರ್ ನೀಡೋದಿಲ್ಲ ಅಂತ ಆಹಾರ ಸಚಿವ KH ಮುನಿಯಪ್ಪ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೋಟೆಲ್ಗಳು ಶೇಕಡ 50ರಷ್ಟು ಬೇಡಿಕೆ ಇಟ್ಟಿತ್ತು. ಆ ಪೈಕಿ ಶೇಕಡ 20ರಷ್ಟು ಸಿಲಿಂಡರ್ ಪೂರೈಸುವುದಾಗಿ ರಾಜ್ಯ ಸರ್ಕಾರ ಭರವಸೆಯನ್ನು ನೀಡಿದೆ. ಮೊದಲು 3 ಸಿಲಿಂಡರ್ ಬಳಸ್ತಾ ಇದ್ದ ಜಾಗಕ್ಕೆ 1 ಸಿಲಿಂಡರ್ ಸಿಗಲಿದೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಗಂಡಾಂತರ ಮುಂದುವರೆದಿದ್ದು ಬೇಕರಿಗಳಿಗೂ ಇದರ ಎಫೆಕ್ಟ್ ತಟ್ಟಿದೆ. ಸಿಲಿಂಡರ್ ಸಿಗದೆ ಕಂಗಾಲಾಗಿರುವ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರು ವಿನೂತನ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜಾಜಿನಗರದ ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ ಪ್ರದರ್ಶನ ಮಾಡಿ ಸೌದೆ ಒಲೆಯಲ್ಲಿ ಟೀ ಕಾಫಿ ತಯಾರಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಗ್ರಾಹಕರಿಗೆ ಟೀ ಬನ್ ನೀಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸರ್ಕಾರ ನಮಗೂ ಸಿಲಿಂಡರ್ ನೀಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗ್ಯಾಸ್ ಬಿಕ್ಕಟ್ಟಿನಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದು, ಈ ಮಧ್ಯೆ ಹೆಚ್ಚಿನ ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿವೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಸೌದೆ ವ್ಯಾಪಾರಿಗಳು ಸೌದೆ ದರ ಏರಿಕೆ ಮಾಡಿದೆ. ಮಲ್ಲೇಶ್ವರಂ ದುರ್ಗಾ ಟಿಫಿನ್ ಸೆಂಟರ್ನಲ್ಲಿ ಸೌದೆಯಲ್ಲಿ ಅಡುಗೆ ತಯಾರಿ ಮಾಡ್ತಾ ಇದ್ದು, ಸೌದೆಗೂ ದುಬಾರಿ ಬೆಲೆ ಆಗಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಊರಿನಿಂದಲೇ ಸೌದೆ ತರಿಸಿ ತಿಂಡಿ ತಯಾರು ಮಾಡ್ತಾ ಇದ್ದೀವಿ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ತೈಲ ಯುದ್ಧದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದು, ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ಬರೆ ಎಳೆದಂತಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಫಾಸ್ಟ್ ಫುಡ್ ಕೇಂದ್ರಗಳು, ಸಣ್ಣ ಹೋಟೆಲ್ಗಳು ಬಂದಾಗಿದೆ. ಸೌದೆ ಒಲೆ ಹಾಕೋದಿಕ್ಕೆ ಜಾಗದ ಕೊರತೆ ಇದ್ದು, ಅನ್ಯ ಮಾರ್ಗ ಇಲ್ಲದೆ ಸಣ್ಣ ಪುಟ್ಟ ಹೋಟೆಲ್ಗಳು ಬಾಗಿಲು ಮುಚ್ಚುತ್ತಿದ್ದಾರೆ. ದೊಡ್ಡ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸೌದೆ ಒಲೆ ಮೂಲಕ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಿಲಿಂಡರ್ ಸಮಸ್ಯೆ ಮಧ್ಯೆ ಪೊಲೀಸ್ ಭದ್ರತೆಯಲ್ಲಿ ಕೊಪ್ಪಳದಲ್ಲಿ ಸಿಲಿಂಡರ್ ವಿತರಣೆ ಮಾಡಲಾಗಿದೆ. ನಂದಿ ಭಾರತ್ ಗ್ಯಾಸ್ ಏಜೆನ್ಸಿ ಗೃಹೋಪಯೋಗಿ ಸಿಲಿಂಡರ್ಗಾಗಿ ಗ್ರಾಹಕರು ಕ್ಯೂ ನಿಂತಿದ್ದು, ಸರತಿ ಸಾಲಿನಲ್ಲಿ ಬಂದು ಸಿಲಿಂಡರ್ ಪಡ್ಕೊಂಡಿದ್ರು. ಸಿಲಿಂಡರ್ ವಿತರಣೆಯ ಸಂದರ್ಭದಲ್ಲಿ ಅಹಿತ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕೆ ಗ್ಯಾಸ್ ಏಜೆನ್ಸಿ ಬಳಿ ಮಹಿಳಾ ಪೊಲೀಸ್ ಅಧಿಕಾರಿ ನಿಯೋಜನೆ ಮಾಡಲಾಗಿತ್ತು. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಗ್ಯಾಸ್ ಅಭಾವ ತಲೆದೋರಿದ್ದು, ಈ ಮಧ್ಯೆ ಸಿಲಿಂಡರ್ ಕಳ್ಳರ ಹಾವಳಿಯೂ ಜೋರಾಗಿದೆ. ಬೀದರ್ನ ಸರ್ಕಾರಿ ಶಾಲೆಯಲ್ಲಿ ಸಿಲಿಂಡರ್ ಕದ್ದು ಖದೀಮರು ಪರಾರಿಯಾಗಿದ್ದಾರೆ. ಬಿಸಿಯೂಟದ ಅಡುಗೆ ಕೋಣೆಯ ಬೀಗ ಮುರಿದು ಖದೀಮರು ಸಿಲಿಂಡರ್ ಹೊತ್ತೊಯ್ದಿದ್ದಾರೆ. ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಯುದ್ಧದ ನಡುವೆ ಒಂದೆಡೆ ತೈಲ ಬೆಲೆ ಏರಿಕೆಯಾಗ್ತಾ ಇದ್ರೆ, ಇತ್ತ ರಫ್ತು ಕಡಿಮೆಯಾಗಿ ಆಹಾರ ವಸ್ತುಗಳ ಬೆಲೆ ಕುಸಿತಾ ಇದೆ. ಇದೀಗ ಟೊಮೆಟೊ ಬೆಲೆ ಪಾತಾಳಕ್ಕೆ ಕುಸಿದಿದ್ದು, 1000ರಿಂದ 1200 ಇದ್ದಂಥ ಒಂದು ಬಾಕ್ಸ್ ಟೊಮೆಟೊ ಬೆಲೆ 80ರಿಂದ 100 ರೂಪಾಯಿಗೆ ಕುಸಿತಾಗಿದೆ. ಕೆಜಿಗೆ 20ರಿಂದ 30 ರೂಪಾಯಿ ಇದ್ದ ಟೊಮೆಟೊ ಇದೀಗ ಕೇವಲ 10 ರೂಪಾಯಿಗೆ 2 ಕೆಜಿ ಟೊಮೆಟೊ ಮಾರಾಟ ಆಗ್ತಾ ಇದೆ. ಹೊಸಪೇಟೆ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಬೆಳೆಯೋ ಟೊಮೆಟೊಗಳಿಗೆ ಬೆಲೆನೇ ಇಲ್ಲದಂತಾಗಿದೆ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಕಣ ರಂಗೇರಿದೆ. ಒಂದೆಡೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದ್ರಿಂದ ಸಾದಿಕ್ ಪೈಲ್ವಾನ್ ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಈ ಮಧ್ಯೆ ನಾಮಪತ್ರ ಸಲ್ಲಿಕೆ ಭರಾಟೆಯೂ ಜೋರಾಗಿ ನಡೆದಿದೆ. ಬೃಹತ್ ಮೆರವಣಿಗೆ ಮೂಲಕ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಸಮರ್ಥ ಶಾಮನೂರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ಮಾಡಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಮೆರವಣಿಗೆ ನಡೆದಿದ್ದು, ಮಗ ಸಮರ್ಥ ಪರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆಯನ್ನ ನಡೆಸಿದ್ದಾರೆ. ಈ ವೇಳೆ ಸಂಸದೆಗೆ ಹಲವು ಮುಸ್ಲಿಂ ಮುಖಂಡರು ಸಾಥ್ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿ,
ಈ ಬಾರಿಯೂ ನಾವು ಗೆಲ್ತೀವಿ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾವು ಯಾವತ್ತೂ ಯಾವುದೇ ಧರ್ಮದ ಭೇದ ಭಾವ ಮಾಡಿಲ್ಲ, ಎಲ್ಲರನ್ನೂ ಒಟ್ಟಿಗೆ ಬೆಳೆಸಿ ಇಡೀ ರಾಜ್ಯವನ್ನು ಅಭಿವೃದ್ಧಿಗೊಳಿಸುವ ಪಕ್ಷ ನಮ್ಮದು. ನುಡಿದಂತೆ ನಡೆಯುವ ಮೂಲಕ ಜನರ ಭರವಸೆಗಳನ್ನು ಈಡೇರಿಸಿದ್ದೀವಿ. ಶಾಮನೂರು ಶಿವಶಂಕರಪ್ಪನವರು ಅನೇಕ ಹುದ್ದೆಗಳ ಮೂಲಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಕಾರ್ಯಗಳನ್ನು ಜನ ಯಾರೂ ಮರೆತಿಲ್ಲ. ಕಳೆದ ಉಪಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದೀವಿ. ಅಂತೆಯೇ ಈ ಬಾರಿ ಕೂಡ ಜನರು ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದ್ರಿಂದ ಅಸಮಾಧಾನ ಭುಗಿಲೆದ್ದಿದ್ದು ಸಾದಿಕ್ ಪೈಲ್ವಾನ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದಾವಣಗೆರೆಗೆ ಆಗಮಿಸಿ ಪಕ್ಷದ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಬೆಂಬಲವನ್ನು ನೀಡಿದ್ದು, ಇದರ ಮಧ್ಯೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಿದ ಸಾದಿಕ್ ಪೈಲ್ವಾನ್ ತಮ್ಮದೇ ಪಕ್ಷದ ಅಭ್ಯರ್ಥಿಯ ವಿರುದ್ಧ ತೊಡೆತಟ್ಟಿದ್ದು ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.